My dear young people, are you not able to sleep properly at night? ನನ್ನ ಪ್ರಿಯ ಯವನಸ್ಥರೇ, ನಿಮಗೆ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿಲ್ಲವೋ? Are you saying my nights are filled with tears? ನನ್ನ ರಾತ್ರಿಗಳೆಲ್ಲ ಕಣ್ಣೀರಿನಿಂದ ತುಂಬಿವೆ ಎಂದು ಹೇಳುತ್ತಿದ್ದೀರೋ? I have a broken heart which is not allowing me to sleep. ನನ್ನ ಮುರಿದ ಹೃದಯವು ನನ್ನನ್ನು ನಿದ್ರಿಸಲು ಬಿಡುತ್ತಿಲ್ಲ. The words of my loved ones have broken me. ನನ್ನ ಪ್ರಿಯರ ಮಾತುಗಳೇ ನನ್ನನ್ನು ಮುರಿದಿದೆ. I feel all alone. ನಾನು ಒಬ್ಬಂಟಿ ಎಂದು ಅನಿಸುತ್ತಿದೆ. I don't have anyone to comfort me. ನನ್ನನ್ನು ಸಂತೈಸಲು ಯಾರೂ ಇಲ್ಲ. The thoughts in my head are not being shut off. ನನ್ನ ತಲೆಯಲ್ಲಿ ಬರುವ ಯೋಚನೆಗಳು ಮುಗಿಯುತ್ತಿಲ್ಲ. I keep thinking and thinking and thinking, which is not allowing me to go to sleep. ನಾನು ಹೀಗೆ ಯೋಚಿಸುತ್ತಾ ಇರುವುದರಿಂದ ನಿದ್ರಿಸಲು ಆಗುತ್ತಿಲ್ಲ. Maybe the worries of your family, the worries of your friends are torturing you. ನಿಮ್ಮ ಸ್ನೇಹಿತರ ಚಿಂತೆ, ಕುಟುಂಬದ ಚಿಂತೆ ನಿಮ್ಮನ್ನು ಹಿಂಸಿಸುತ್ತಿರಬಹುದು. About your studies or about your job. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಉದ್ಯೋಗದ ಬಗ್ಗೆ. Or you may have lost your loved one and you may be feeling so alone. ನಿಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ನೀವು ಒಬ್ಬಂಟಿ ಎಂದು ಅನಿಸುತ್ತಿರಬಹುದು. Or you have sickness in your body which is not allowing you to have peace and rest. ನಿಮ್ಮ ದೇಹದಲ್ಲಿರುವ ರೋಗವು ನೀವು ವಿಶ್ರಮಿಸಲು ಅಥವಾ ಸಮಾಧಾನದಿಂದಿರಲು ಬಿಡುತ್ತಿರಲಿಕ್ಕಿಲ್ಲ. Or the bad dreams are stopping you from sleeping all through the night. ಅಥವಾ ಕೆಟ್ಟ ಕನಸು ನಿಮ್ಮನ್ನು ರಾತ್ರಿ ಇಡೀ ಮಲಗಲು ಬಿಡದೆ ಕಾಡುತ್ತಿರಬಹುದು. You may be afraid to sleep because you don't want to see those nightmares again. ನೀವು ಆ ಭಯಾನಕ ಕನಸುಗಳನ್ನು ನೋಡಲು ಇಚ್ಛಿಸದೇ ಇರುವುದರಿಂದ ನಿದ್ರಿಸಲು ಹೋಗಲು ಕೂಡ ಭಯಪಡುತ್ತಿರಬಹುದು. My dear friends, the Bible says in Psalm 127:2, ಪ್ರಿಯ ಸ್ನೇಹಿತರೆ, ಕೀರ್ತನೆಗಳು 127 ವಚನ ಹೇಳುತ್ತದೆ, that God grants sleep to those he loves. ದೇವರು ತನ್ನನ್ನು ಪ್ರೀತಿಸುವವರಿಗೆ ನಿದ್ರೆ ಕೊಡುತ್ತಾನೆ. Today we are going to receive it from his presence. ಆತನ ಪ್ರಸನ್ನತೆಯಿಂದ ಈ ದಿನ ಅದನ್ನು ನಾವು ಸ್ವೀಕರಿಸಲಿದ್ದೇವೆ. And from today you are going to sleep like a baby. ಮತ್ತು ಈ ದಿನದಿಂದ ಮಗುವಿನಂತೆ ನಿದ್ರಿಸಲಿದ್ದೀರಿ. Shall we receive this blessing and this gift of sleep today? ಈ ನಿದ್ರಿಸುವ ಉಡುಗೊರೆಯ ಆಶೀರ್ವಾದವನ್ನು ದೇವರಿಂದ ಪಡೆದುಕೊಳ್ಳುವ. Lord Jesus, you know how much your children are suffering. ಕರ್ತನಾದ ಯೇಸುವೇ, ನಿನ್ನ ಮಕ್ಕಳ ಬಳಲುವಿಕೆ ನಿನಗೆ ಗೊತ್ತು. They may be broken. ಅವರು ಮುರಿದು ಹೋಗಿರಬಹುದು. They may be sick, Lord. ಅಸ್ವಸ್ಥತೆ ಇರಬಹುದು. And they may be tormented ಯಾತನೆಯಲ್ಲಿರಬಹುದು. by the thoughts that are running in their head. ತಲೆಯಲ್ಲಿರುವ ಯೋಚನೆಗಳಿಂದಾಗಿ. By the sickness that is torturing their body. ದೇಹವನ್ನು ಹಿಂಸಿಸುತ್ತಿರುವ ರೋಗದಿಂದ. By their heart which is broken. ಮುರಿದು ಹೋದ ಹೃದಯದಿಂದ. And because of the loneliness that they are facing. ಒಂಟಿತನವನ್ನು ಎದುರಿಸುತ್ತಿರುವುದರಿಂದ. Lord, I pray that you will give them sound sleep from today. ದೇವರೇ, ಈ ದಿನದಿಂದ ಉತ್ತಮ ನಿದ್ರೆಯನ್ನು ದಯಪಾಲಿಸು. Clear all of the disturbances. ಎಲ್ಲಾ ಅಡಚಣೆಗಳನ್ನು ತೆಗೆದುಹಾಕು. Give them peace of mind, Lord. ಸಮಾಧಾನದ ಮನಸ್ಸು ದಯಪಾಲಿಸು. Give them rest in their spirit. ಆತ್ಮಕ್ಕೆ ವಿಶ್ರಾಂತಿ ದಯಪಾಲಿಸು. And Lord, sing them to sleep. ದೇವರೇ, ನೀನು ಹಾಡಿ ಅವರು ನಿದ್ರಿಸುವಂತೆ ಮಾಡು. By your mighty power. ನಿನ್ನ ಅದ್ಭುತ ಶಕ್ತಿಯಿಂದ. By your peaceful presence. ನಿನ್ನ ಶಾಂತಿಯುಳ್ಳ ಪ್ರಸನ್ನತೆಯಿಂದ. And make everything still in their life. ಅವರ ಜೀವಿತದಲ್ಲಿ ಎಲ್ಲವೂ ಸ್ತಬ್ಧವಾಗಲಿ. Lord, today show your power to your children. ಈ ದಿನ ನಿನ್ನ ಮಕ್ಕಳಿಗೆ ನಿನ್ನ ಶಕ್ತಿಯನ್ನು ತೋರಿಸು ದೇವರೇ. And give them peace. ಮತ್ತು ಸಮಾಧಾನ ನೀಡು. Give them rest. ವಿಶ್ರಾಂತಿ ನೀಡು. And remove every hindrance that is not allowing them to sleep. ದೇವರೇ, ಅವರು ನಿದ್ರಿಸದಂತೆ ಮಾಡುತ್ತಿರುವ ಎಲ್ಲಾ ವಿಚಾರಗಳನ್ನು ತೆಗೆದುಹಾಕು. We receive this rest from your presence. ನಿನ್ನ ಪ್ರಸನ್ನತೆಯಿಂದ ಈ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೇವೆ. And we receive this good sleep to sleep all through the night. ಮತ್ತು ರಾತ್ರಿ ಇಡೀ ನಿದ್ರಿಸುವ ಈ ಉತ್ತಮ ನಿದ್ರೆಯನ್ನು ಪಡೆದುಕೊಳ್ಳುತ್ತೇವೆ. Let all the demons that are torturing them run away today. ಅವರನ್ನು ಹಿಂಸಿಸುತ್ತಿರುವ ಎಲ್ಲ ದುಷ್ಟ ಆತ್ಮಗಳು ಈ ದಿನ ಓಡಿ ಹೋಗಲಿ. And let your children have peace. ಮತ್ತು ನಿನ್ನ ಮಕ್ಕಳು ಶಾಂತಿಯನ್ನು ಪಡೆಯಲಿ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you, my dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.